ವೆಲ್ಕಮ್ ವಿವರ್ಸ್. ನಿಮ್ಮಲ್ಲಿ ಸಾಕಷ್ಟು ಜನ ಟೆನ್ಷನ್ ಮಾಡಿಕೊಂಡು ವಿಚಾರ ಮಾಡ್ತಿರುವಂತಹ ಒಂದು ಥಾಟ್ ಏನಂತ ಹೇಳಿದ್ರೆ, ನಮ್ಮ ದೇಶದ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು ಅಂತ ಹೇಳಿ. ಸೊ ಬಿಜೆಪಿ ಅವರ ಮಾತಿನಂತ ಏನಾದರೂ ಅವರು ಎಕ್ಸ್ಪೆಕ್ಟ್ ಮಾಡದಂತ 400 ಪಾರ್ ಅನ್ನುವಂಥ ಸ್ಟೇಟ್ಮೆಂಟ್ ಏನಾದರೂ ನಿಜ ಆಗಿದ್ರೆ ಒಂದು ಕ್ವೆಶ್ಚನ್ ಯಾರ ಮನಸ್ಸಿನಲ್ಲೂ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿ ಅವರು PM ಆಗಿ ನರೇಂದ್ರ ಮೋದಿ ಅವರನ್ನ ಮುನ್ನಡೆಸ್ತಿದ್ರು. ಬಟ್ ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಏನಂತ ಹೇಳಿದ್ರೆ ಅವರ ಎಕ್ಸ್ಪೆಕ್ಟೇಷನ್ ರೇಷಿಯೋ ಏನಿತ್ತು, ಎಕ್ಸಿಟ್ ಪೋಲ್ನಲ್ಲಿ ಬಂದಂತಹ 400ಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟೆಡ್ ಸೀಟ್ಗಳೇನಿತ್ತು ಅದು ಈಗ 400 ಇರಲಿ 300 ಕೂಡ ರೀಚ್ ಆಗಿಲ್ಲ, ಅರೌಂಡ್ 290ಗೆ ಬಂದು ಸ್ಟಾಪ್ ಆಗಿದೆ. ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ ಏನಿದೆ, ಒಕ್ಕೂಟ ಏನಿದೆ, P+ಗೆ ಬಂದು ನಿಂತಿದೆ. ಸೊ ಒಂದು ಒಪಿನಿಯನ್ ಹೇಳಬೇಕು ಅಂತ ಹೇಳಿದ್ರೆ, ಓವರಾಲ್ ಆಗಿ ನೋಡಿ ಹೇಳಿದ್ರೆ ಇಬ್ಬರಿಗೂ ಕೂಡ ಬಿಜೆಪಿ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು ಎರಡೂ ಪಕ್ಷಗಳಿಗೆ ಒಮ್ಮತ ಏನಿದೆ 270+ ಈ ಒಂದು ಬಹುಮತವನ್ನು ಸಾಬೀತುಪಡಿಸಲಿಕ್ಕೆ, ಪರ್ಟಿಕ್ಯುಲರ್ ಆಗಿ ಆ ಒಂದು ಇಂಡಿಪೆಂಡೆಂಟ್ ಪಾರ್ಟಿಗೆ ಬೇಕಾಗಿರುವಂಥ ಒಟ್ಟು ಸೀಟ್ಗಳೇನಿದೆ ಅದು ಎರಡೂ ಪಕ್ಷಕ್ಕೆ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಇಲ್ಲಿ ಬಿಜೆಪಿ ಒಂದು ಪ್ಲಸ್ ಪಾಯಿಂಟನ್ನು ಮುಂದೆ ಇಟ್ಕೊಂಡು ಹೋಗ್ತಿದ್ದಾರೆ. ಅಂತ ಹೇಳಿದ್ರೆ ಅರೌಂಡ್ 290 ಇರೋದ್ರಿಂದ ಅವರ ಒಕ್ಕೂಟವನ್ನು ಸೇರಿ IND ಒಕ್ಕೂಟ ಸೇರಿ 290 ಇರೋದ್ರಿಂದ ಅವರಿಗೆ ಒಂದು ಚಾನ್ಸ್ ಇದೆ ಅಂತ ಹೇಳ್ಬೋದು PM-ನ ಮೊದಲು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಬಟ್ ಸ್ಟಿಲ್ ಅವರಿಗೆ ಇಲ್ಲಿರುವಂತಹ ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದು ಬಿಜೆಪಿಯ ಇಂಡಿಪೆಂಡೆಂಟ್ ಸೀಟ್ ರೇಷಿಯೋ ಅಲ್ಲ, ಒಕ್ಕೂಟ ಆಗಿರೋದ್ರಿಂದ ಅವರಿಗೆ ಇಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಪ್ರಧಾನಮಂತ್ರಿ ಯಾರು ಅನ್ನುವಂಥ ಕ್ವೆಶ್ಚನ್ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಮೂಡಿರುತ್ತೆ. ಅದೇ ರೀತಿಯಾಗಿರುವಂಥ ಕನ್ಫ್ಯೂಷನ್ ಇಡೀ ದೇಶದಲ್ಲಿ ನಡೀತಿದೆ. ಸೊ ಇದನ್ನ ಡಿಸೈಡ್ ಮಾಡಲಿಕ್ಕೆ ಇರುವಂಥ ಇಬ್ಬರು ಪ್ರಮುಖ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ ಚಂದ್ರನಾಯ್ಡು ಬಾಬು ಮತ್ತೆ ನಿತಿನ್ ಕುಮಾರ್ ಅನ್ನುವಂಥದ್ದು. ಸೊ ಇವರ ಇಬ್ಬರ ಮೈಂಡ್ ಸೆಟ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ, ಇವರು ಯಾವ ಒಂದು ಪಾರ್ಟಿಗೆ ಹೋಗ್ತಾರೆ ಅನ್ನೋದ್ರ ಮೇಲೆನೆ ಇಲ್ಲಿ ನೆಕ್ಸ್ಟ್ ನಮ್ಮ ದೇಶದ PM ಯಾರು ಅಂತ ಡಿಸೈಡ್ ಆಗುತ್ತೆ. ಸೊ ನಿಮ್ಮ ನಾಲೆಡ್ಗೋಸ್ಕರ ಹೇಳ್ತೀನಿ, ಈಗ ಆಲ್ರೆಡಿ ಈ ಇಬ್ಬರು ಸದಸ್ಯರು ಅಂದರೆ ಇವರು NDA ಪಕ್ಷದಲ್ಲಿ ಅಂದರೆ ಬಿಜೆಪಿಯ ಒಕ್ಕೂಟದಲ್ಲಿ ಇದ್ದಾರೆ. ಬಟ್ ಸ್ಟಿಲ್ ಇವರು ಇಲ್ಲೇ ಇರ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದು ಬಿಜೆಪಿಯ ರೆಪ್ರೆಸೆಂಟ್ ಮಾಡಿರುವಂಥ ಕ್ಯಾಂಡಿಡೇಟ್ಸ್ಗಳು ಅಲ್ಲ. ಸೊ ಬೇರೆ ಪಕ್ಷದಿಂದ ಎಲ್ಲಿ ಬಂದು ಜಾಯ್ನ್ ಆಗಿರೋದ್ರಿಂದ ಇವರು ಇಲ್ಲೇ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಕಾಂಗ್ರೆಸ್ ಲೈನ್ ಒಕ್ಕೂಟ ಏನಿದೆ, ಸೊ ಅವರು ನೀಡಿರುವಂಥ ಆಫರ್ಸ್ಗಳಿಗೆ ಒಲಿದು ಇವರು ಕಾಂಗ್ರೆಸ್ಗೆ ಹೋದರು ಅಂತ ಹೇಳಿದ್ರೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲಿ ಬಿಜೆಪಿಯ ಏರಾ ಏನಿದೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. PM ಆಗಿ ನರೇಂದ್ರ ಮೋದಿ ಇನ್ನು ಮುಂದೆ ಇರೋದಿಲ್ಲ. ಬಟ್ ಅದೇ ಒಂದು ಚೇಂಜಸ್ ಆಗಿ ಏನಾದರೂ ಅವರು ಅದೇ IND ಒಕ್ಕೂಟದಲ್ಲಿ ಇದ್ದರೆ ಇಲ್ಲಿ ಚಾನ್ಸ್ ಇದೆ PM ಆಗಿ ನರೇಂದ್ರ ಮೋದಿ ಅವರೇ ಮುಂದುವರಿಯಲಿಕ್ಕೆ. ಬಟ್ ಸ್ಟಿಲ್ ಇಲ್ಲಿ ಖರ್ಗೆ ಅವರಾಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ಅಷ್ಟು ಸುಲಭಕ್ಕೆ ಬಿಟ್ಕೊಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾಳೆ ಏನು ಸಭೆಗಳು ನಡೆಯುತ್ತೆ, ಸೊ ಅದರಲ್ಲೆಲ್ಲ ಈ ಇಬ್ಬರು ಕ್ಯಾಂಡಿಡೇಟ್ಸ್ಗಳೇನಾದರೂ ಕಾಂಗ್ರೆಸ್ ಕಡೆ ಒಲಿದ್ರೆ ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಧಾನಮಂತ್ರಿಯಾಗಿ ನಮ್ಮ ಒಂದು ದೇಶನ ಮುನ್ನಡೆಸುವಂಥ ಎಲ್ಲ ಚಾನ್ಸಸ್ಗಳಿದೆ. ಸೊ ಹಾಗಾಗಿ ದೇಶದ ಕಣ್ಣು ಈಗ ಈ ಇಬ್ಬರು ಕ್ಯಾಂಡಿಡೇಟ್ಸ್ಗಳ ಮೇಲಿದೆ. ಸೊ ನಾವು ಕೂಡ ಕಾದು ನೋಡೋಣ ಏನಾಗುತ್ತೆ. ಈ ಇಬ್ಬರು ಕ್ಯಾಂಡಿಡೇಟ್ಸ್ಗಳು ಇಲ್ಲಿ 48 ಅವರ್ಸ್ ಅನ್ನುವಂಥ ಟೈಮಿಂಗನ್ನು ತಗೊಂಡಿದ್ದಾರೆ. ಸೊ ಈ ಟೈಮಿಂಗ್ಸ್ನಲ್ಲಿ ಏನಾದರೂ ಅವರ ಮನಸ್ಸು ಚೇಂಜ್ ಆಗುತ್ತೆ, ಯಾವ ಪಕ್ಷಕ್ಕೆ ವಾಲ್ತಾರೆ, ಹಾಗೆಯೇ ನಮ್ಮ ದೇಶದ ನೆಕ್ಸ್ಟ್ ಯಾರಾಗ್ಬೋದು ಅಂತ ಹೇಳಿ ನಾವು ಕೂಡ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಮತ್ತು ಕಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬೆಸ್ಟ್ ಅಪ್ಡೇಟ್ ಆಗ್ತದೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸೈನಿಂಗ್ ಆಫ್. ಬಾಯ್.